ಶೂನು ಹಾಕೊಂಡಿಲ್ಲ, ಚಪ್ಪಲಿ ಹಾಕೊಂಡಿದೀವಿ. ಯಾಕೆ ಅಂತಂದ್ರೆ ನಾವು ಬೀಚ್ ಹೋಗ್ತಾ ಇದೀವಿ. ಡ್ರೈವ್ ಇನ್ ಬೀಚ್, ಗಾಡಿನೆಲ್ಲ ಬೀಚ್ ಹತ್ರ ತಗೊಂಡೋಗಿ ಓಡಾಡಿಸ್ಬೋದು. ನಾನು ಹೋಗಿರೋದೇ ಒಂದು 2-3 ಬೀಚ್ಗೆ, ಇದೊಂದು 4ನೇ ಬೀಚ್ ಇರ್ಬೋದು. ಒನ್ ಆಫ್ ದಿ ಬೆಸ್ಟ್ ಬೀಚ್ ನಾನು ನೋಡಿರೋದ್ರಲ್ಲಿ. ಸಖತ್ತಾಗೈತೆ ಗುರು, ಇದು ಏನೋ ಒಂಥರ ಫೀಲಿಂಗು. ಹೆಂಗ್ ಸಿಗುತ್ತೆ ಎಲ್ಲಾ ಕಡೆ ಹೋಗ್ತಾ ಇರೋದು ಇವಾಗ. ಫುಲ್ ಚಿತಲ್ ಪತಲ್ ಸೀನ್ಸ್ ಆಗಿದೆ. ಇಲ್ಲಿ ನೋಡ್ರಿ ಗತಿ ಹೆಂಗಿದೆ ಕ್ಯಾಮ್ರಾದು. ಹೆಲ್ಮೆಟ್ ಫುಲ್ ನೆಂದೋಗೈತೆ. ಇವಾಗ ನೀರಲ್ಲಿ ತೊಳಿಬೇಕಿದ್ದನ್ನ. DJ ಅವರು ಬ್ರೋ ನನಗೆ ಫ್ರೀ ಆಗಿ 6 ಕೊಡ್ಬೇಕು. ಬೀಳ್ತೈತೆ ಏನು ಗೊತ್ತಾಯ್ತಿಲ್ಲ. 2 ನಿಮಿಷ ನಾನು ನೋಡ್ತಾ ಇದೀನಿ, ಈ ನೀರ್ ಲೆವೆಲ್ ಬಂದಿದೆ, ಪಕ್ಕ ಹೋಗುತ್ತೆ ಒಳಗಡೆ ಅಂತ ತನ್ನಷ್ಟಲ್ಲೇ ಹಂಗೆ ಆಯ್ತು. ಖುಷಿನೋ ಬೇಜಾರು ನಮ್ದು ಬರೀ ಥ್ರಿಲ್ಲಿಂಗ್, ಲೈಫ್ ಥ್ರಿಲ್ಲಿಂಗ್ ಆದ್ರೂ ನಿಮಗೆ ಸದ್ಯ ಟೆಲ್ಲಿಂಗ್. ರ್ಯಾಪರ್ ಅಮಲ್ತು ಹಿಪ್ ಹಾಪ್ ಇವ್ರು ನೋಡ್ರಿ ಹಿಂಗೆಲ್ಲ ವಿಡಿಯೋ ಮಾಡ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏಯ್ ಗುಡ್ ಮಾರ್ನಿಂಗ್ ಸ್ಯಾಂಡಿ. ಏಯ್ ಗುಡ್ ಮಾರ್ನಿಂಗ್. ಓ ಕೇರಳ ಬಾಯ್ ಆಗ್ಲೇ ಅಲ್ಲಿ ನೀವು. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ನಿನ್ನೆ ಹೆಂಗಿತ್ತು ಗೇಮ್ಸು? ನಿನ್ನೆ ಗೇಮ್ಸ್ ಹೆಂಗಿತ್ತು? ಏನಿಲ್ಲ ಅಂದ್ರೆ ಒಂದು ತರಾವರಿ ಒಂದು 5 ಗೇಮ್ಸ್ ಆಡಿದೀವಿ. ರಾಮ ಭೀಮ ಸೋಮ ಇಂದ ಹಿಡಿದು ಕಣ್ಣ ಮುಚ್ಚಾಲೆ. ಓ ಮ್ಯಾಪ್ ಹಾಕಬಿಡತ್ತಡಿರಪ್ಪ. ಯಾವ್ದು ಬ್ರೋ ಅದು ಬೀಚು? ಮೆಜಾಪಲಿಂಗಡ್ ಡ್ರೈವ್ ಇನ್ ಬೀಚ್ ಅಂತ ಹೋಗದ. ಇವಾಗ ರೈಡಿಂಗ್ ಜಾಕೆಟ್ ಹಾಕೊಂಡಿಲ್ಲ, ಗ್ಲೌಸ್ ಹಾಕೊಂಡಿಲ್ಲ, ಏನಿಲ್ಲ, ಶೂನು ಹಾಕೊಂಡಿಲ್ಲ, ಚಪ್ಪಲಿ ಹಾಕೊಂಡಿದೀವಿ. ಯಾಕೆ ಅಂತಂದ್ರೆ ನಾವು ಬೀಚ್ಗೆ ಹೋಗ್ತಾ ಇದೀವಿ. ನಾವು ನಿನ್ನೆ ರಾತ್ರಿ ಫಾಲ್ಸ್ ಇಂದ ಬಂದಿದ್ದೆ, ಲೇಟ್ ಆಗ್ಬಿಡ್ತು. ಯಾಕೆ ಅಂತಂದ್ರೆ ನಾವು ಫಾಲ್ಸ್ ಹಂಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲೇ ಹೋಗಿರ್ಲಿಲ್ಲ. ಸುಮ್ನೆ ಯಾವ್ದೋ ಒಂದು ಫಾಲ್ಸ್ ಸಿಗುತ್ತೆ, ಫಾಲ್ಸ್ ನೋಡ್ಕೊಂಡು ಆದ್ರೆ ಈಜಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ನೋಡ್ರೆ ನೆಕ್ಸ್ಟ್ ಲೆವೆಲ್ ಫಾಲ್ಸು. ಅಲ್ಲೇ ಹೆವಿ ಟೈಮ್ ಸ್ಪೆಂಡ್ ಆಗೋಯ್ತು. ಅದಕ್ಕೋಸ್ಕರ ಅಂದ್ರೆ ಸನ್ಸೆಟ್ ಟೈಮ್ ಅಲ್ಲಿ ಹೋಗ್ಬೇಕಿತ್ತು ಬೀಚ್ಗೆ. ಹೋಗಿದ್ರೆ ಆ ಟೈಮಿಗೆ ರೀಚ್ ಆಗಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಸುಮ್ನಾಗ್ಬಿಟ್ವಿ. ಅದಕ್ಕೆ ಬೇಡ ಬೀಚು, ನಾಳೆ ಹೋಗೋಣ ಅಂತ. ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೀಚ್ಗೆ ಹೋಗ್ತಾ ಇದೀವಿ. ಆ ಬೀಚ್ ಹೆಸರು ಹೇಳಕ್ ಆಗಲ್ಲ ಗುರು, ನಿಜವಾಗ್ಲೂ ಹೇಳಕ್ ಆಗಲ್ಲ, ಅದು ಪ್ರನೌನ್ಸ್ ಮಾಡಕ್ಕೆ ಆಗಲ್ಲ ಹೆಸರುನ ಅದು. ಇವಾಗ ಬೀಚ್ಗೆ ಹೋಗ್ತಾ ಇದೀವಿ. ಇನ್ನ 1 hour ಬೇಕು ಇಲ್ಲಿಂದ ಬೀಚ್ಗೆ ಹೋಗಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ರೂಮ್ಗೆ ವಾಪಸ್ ಬಂದು ಜಾಕೆಟ್ ಅದನ್ನೆಲ್ಲ ಹಂಗೆ ಇಟ್ಟಿದೀವಿ. ಟಕ್ಕಂತ ಜಾಕೆಟ್, ಶೂಸ್, ಗ್ಲೌಸ್ ಎಲ್ಲ ಹಾಕೊಂಡು ಇಲ್ಲಿಂದ ಡೈರೆಕ್ಟ್ ಮನೆ ವಾಪಸ್ ಹೋಗ್ಬಿಡೋದೇನೆ ಅಷ್ಟೇ. ಇವಾಗ ಬನ್ನಿ ಡೈರೆಕ್ಟ್ ಬೀಚಿಗೆ ಹೋಗ್ಬಿಡೋಣ. ಇಲ್ಲಿನ ಮನೆಗಳೆಲ್ಲ ಕ್ರೇಜಿ ಗುರು, ಏನೋ ಒಂಥರ ಅರಮನೆ ಕಟ್ಸ್ಬಿಟ್ಟಿರ್ತಾರೆ ನೋಡ್ರಿ. ಇಲ್ಲಿ ನಾವು ಲೆಫ್ಟ್ ಹೋಗ್ಬೇಕು, ಸ್ಟ್ರೈಟ್ ಹೋದ್ರೆ ಮಂಗಳೂರು, ಮುಂಬೈ. ನಾವು ಇವಾಗ ಕೇರಳದಲ್ಲಿ ಬೀಚಿಗೆ ಬಂದಿದೀವಿ. ಮಸ್ಟ್ಯಾಂಗು ಬ್ರೋ, ಮಸ್ಟ್ಯಾಂಗ್ ನೋಡಿದ್ರ? ಮಸ್ಟ್ಯಾಂಗ್ ಹೋಯ್ತು ಬ್ರೋ. ಇದೇನು ಡ್ರೈವ್ ಇನ್ ಬೀಚ್ ಅಂತಲ್ವಾ? ಅದೇನೋ ಮುಂದೆ ಹೆಸರೈತೆ, ನಂಗೆ ಓದಕ್ ಬರಲ್ಲ. ಡ್ರೈವ್ ಇನ್ ಬೀಚು, ಗಾಡಿನೆಲ್ಲ ಬೀಚ್ ಹತ್ರ ತಗೊಂಡೋಗಿ ಓಡಾಡಿಸ್ಬೋದು. ಹೋಯ್ತು ನೋಡ್ರಿ. ಅಯ್ಯೋ ಬ್ರೋ, ಯಾರು ಬ್ರೋ ಮಸ್ಟ್ಯಾಂಗ್ ನ ಬೀಚ್ ಹತ್ರ ತಗೊಂಡು ಹಿಂಗೆ ಕೆಚ್ಚಾಡ್ತಾರೆ ಬ್ರೋ? ಟೋಟಲ್ ಎಷ್ಟು ತಗೊಂಡ್ರು? 120. ಬೀಚ್ಗೆ ಎಂಟ್ರಿ ಕೊಟ್ಟಿದೀವಿ. ತಡೀರಿ ಬ್ರೋ, ಆಫ್ ರೋಡ್ ಮೋಡ್ ABS ಆಫ್. ಏನ್ ಕ್ರೇಜಿ ಐತೆ ಗುರು ಈ ಬೀಚ್ ಹೆಸರು. ಮುಂದೆ ಏನೋ ಎಮ್ಮಿಂದ ಏನೋ ಐತೆ, ಅದಾದ್ಮೇಲೆ ಡ್ರೈವ್ ಇನ್ ಬೀಚ್ ಅಂತ. ಎಳ್ದಾಡುತ್ತೆ ಗುರು ಗಾಡಿ, ಹೆವಿ ಜೋರಾಗಿ ಓಡ್ಸಕ್ ಆಗಲ್ಲ. ಅಯ್ಯೋಯ್ಯೋ, ಹೆಂಗೆ ಅಂದ್ರೆ ಗಾಡಿ ಟೈರ್ ಪಂಚರ್ ಆಗ್ಬಿಟ್ಟೈತೆ ಅನ್ನೋ ತರ ಎಳ್ದಾಡ್ತಾ ಇರೋದು. ಗಾಡಿ ಫುಲ್ ಹೀಟ್ ಆಗ್ಬಿಡುತ್ತೆ ಇಲ್ಲಿ ಬಿಸಿಲುಗೆ. ಆಹಾ ನೋಡ್ರಿ, ಫಿಲಮ್ ಅಲ್ಲಿ ನೋಡ್ತಿದ್ವಿ ಇದನ್ನೆಲ್ಲ. ಬೀಚ್ ಪಕ್ಕ ಬೈಕು ಅಂತೆಲ್ಲ. ಇವತ್ತು ಬಂದು ಇಲ್ಲಿ ನಾಬಿ ಟೈರ್ಸ್ ಹಾಕೊಂಡ್ ಬರ್ಬೇಕಿಲ್ಲಿ, ಒಳ್ಳೆ ಗ್ರಿಪ್ ಇರುತ್ತೆ ಮಾತ್ರ. ಕ್ರೇಜಿ, ಎಷ್ಟು ಉದ್ದ ಐತೆ ಗುರು. ಆಹಾ ನಾನು ಹೋಗಿರೋದೇ ಒಂದು 2-3 ಬೀಚ್ಗೆ, ಇದೊಂದು 4ನೇ ಬೀಚ್ ಇರ್ಬೋದು. ಒನ್ ಆಫ್ ದಿ ಬೆಸ್ಟ್ ಬೀಚ್ ನಾನು ನೋಡಿರೋದ್ರಲ್ಲಿ. ಕ್ರೇಜಿ. ಈ ತರ ಕಾರು ಬೈಕ್ ಎಲ್ಲ ಬೀಚ್ ಹತ್ರ ಹೋಗಿ ಓಡಾಡಿಸ್ಬೋದು ಅಂದ್ರೆ ಹೆಂಗಿರುತ್ತೆ ಗುರು. ಆದ್ರೆ ಒಂದೇನು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತಕ ಹೋಗ್ಬೇಕು, ಒಂದು ಲಿಮಿಟ್ ಅಲ್ಲಿ ಇರ್ಬೇಕು. ಆಮೇಲೆ ಜಾಸ್ತಿ ಲಿಮಿಟ್ ದಾಟಿ ಹೋಗ್ಬಿಟ್ರೆ ಅಳತೆ ಮೀರಿದರೆ ಆಪತ್ತು ಅನ್ನಂಗೆ ಆಗ್ಬಿಡುತ್ತೆ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ಮಾಡ್ತಾ ಇದ್ದಾರೆ ಬ್ರೋ. ಆಯ್ಕಂತಿದ್ದಲ್ಲ ಬ್ರೋ. ನೀರ್ ಹತ್ರಕ್ಕೆ ಒಂಚೂರು ಓಡ್ ಬಂದ್ಬಿಡದ? ಒಂಚೂರು ನೀರ್ ಹತ್ರಕ್ಕೆ ಓಡ್ ಬಂದ್ಬಿಡ ಬನ್ನಿ. ನೀರ್ ಹತ್ರಕ್ಕೆ. ಓಹೋ, ನೀರ್ ಟಚ್ ಮಾಡಿಸ್ಬಿಡದ? ನೀರ್ ಟಚ್ ಮಾಡ್ಸದ? ಬೀಚ್ ನೀರ್ ಟಚ್ ಮಾಡಿಸಿದೀವಿ ನಮ್ಮ ಗಾಡಿಗಳಿಗೆ. ಕ್ರೇಜಿ ಬ್ರೋ. ಅಯ್ಯೋ ಹೆಂಗಾಗ್ತೈತೆ ಅಂದ್ರೆ ಜಾಸ್ತಿ ಆಗ್ಬಿಡ್ತು ನೀರು. ಇಂಜಿನ್ ಎಲ್ಲ ಸುಟ್ಟೈತೆ. ಹೊಗೆ ಈಗ ಯಾವನಾದ ಕೆಚ್ಕೊಂಬತ್ತಿರ್ತಾನಪ್ಪ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಸಾಕಾದಾಗೈತೆ ನೀರೊಳಗಡೆ ಹೋಗ್ಬಿಟ್ರೆ ಬ್ರೋ. ಗಾಡಿ ನೀರಲ್ಲಿ ಹೋಗೋಣ, ಗಾಡಿ ಹೀಟ್ ಆಗ್ಬಿಟ್ಟೈತೆ, ಹೋಗಿ ನಿಲ್ಸ್ಬಿಡೋದ. ಆಮೇಲೆ ತಿರ್ಗಾ ಇನ್ನೊಂದ್ಸರಿ ಕೂಲ್ ಆಗಲಿ, ಆಮೇಲೆ ತಿರ್ಗಾ ಅಲ್ಲಿ ನೋಡ್ರಿ
ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಫಾರ್ಚುನರು ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಫಾರ್ಚುನರ್ ಎಂಟ್ರಿ. ಅಯ್ಯಯ್ಯೋ ಕ್ರೇಜಿ. ಅಯ್ಯಯ್ಯೋ ಅಯ್ಯಯ್ಯೋ ಕ್ರ್ಯಾಶ್ ಗಾರ್ಡ್ ಮೇಲೆ ಖಾಲಿ ಕಬಿಡ್ರಿ. ಸಕ್ಕತ್ತಾಗೈತೆ ಗುರು, ಇದು ಏನೋ ಒಂಥರ ಫೀಲಿಂಗು. ಇಲ್ಲಿಗೆಲ್ಲ ಆರ್ಬಿಡ್ತಾ? ಏಯ್ 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 ಸಾಕಪ್ಪ ಅಂಬರಿ, ಏಯ್ ಸಾಕು ಬರ್ಬೇಡ್ರಿ ಸಾಕಷ್ಟೇ. ಹೋಗ್ಬಿಡ್ತೀವಿ. ಅಲೆಗಳು ಗೊತ್ತೇ ಆಗಲ್ಲ, ಹಿಂಗೆ ಹೋಗ್ತಾ ಇದ್ರೆ ಒಂದಾದ್ಮೇಲೆ ಒಂದಲೆ ಬರ್ತಾ ಇದ್ದಂಗೆ ಜಾಸ್ತಿ ನೀರು ಬಂತು ಅಂದ್ರೆ ಹಂಗೆ ಮಲಗಿಸೇ ಬಿಡುದು ಗಾಡಿನ. ನನ್ನ ಟೈರ್ ಸೈಜ್ ಹೆಂಗೆ ಎಳಿತೈತೆ ಅಂತಂದ್ರೆ ಎಳ್ದಾಡ್ತೈತೆ ಗಾಡಿ, ಹೆವಿ ಎಳ್ದಾಡ್ತೈತೆ ನಂದೊತ್ತು. ಟೈರ್ ಸೈಜು ಅಲ್ಲಿ ನೋಡ್ರಿ, ನೀರಿರುತ್ತೆ ಅದ್ರ ಮೇಲೆ ಟೈರ್ ಹೋಗ್ಬಿಟ್ರೆ ಅಲ್ಲಿ ನೀರೆಲ್ಲ ಆ ಕಡೆ ಸಪ್ರೇಟ್ ಆಗ್ಬಿಟ್ಟು ಡ್ರೈ ಆಗ್ತೈತೆ ಆ ಪಾರ್ಟು. ಹೆಂಗೆ ಎಳಿತೈತೆ ಗೊತ್ತಾ ನಂದು, ನನ್ನ ಬ್ಯಾಲೆನ್ಸೇ ಸಿಗ್ತಾ ಇಲ್ಲ ಬ್ರೋ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಅವ್ರು ಯಾರೋ ಹಿಮಾಲಯನ್ನು. ಅಲ್ಲಿ ನೋಡ್ರಿ ಅವರು ಗಂಡ ಹೆಂಡ್ತಿ ಅಲ್ವಾ ಅವರು, ಇಲ್ಲಿ ನಿಲ್ಸ್ಬಿಟ್ಟು ಹೋಗೋದಾ? ಫುಲ್ ಮುಖಕ್ಕೆ ನೀರು ಆಡ್ಬಿಟ್ಟೈತಲ್ಲ ಬ್ರೋ. ಇವಾಗ ಜಸ್ಟ್ ಸರ್ ಬಂದಿದ್ದು. ಅಯ್ಯೋ ಹಿಂದೆ ಕೂತಿರೋರ್ಗು ಆರೆಂಜ್ ಕಾರ್ ಐತಲ್ಲ ಗುರು, ಹಿಂದೆ ಕೂತಿರೋರ್ಗು ಆರೈತೆ, ಹಂಗೆ ಹೊಡ್ಸಿರೋದವ್ರು. ಹಿಂದೆ ಕೂತಿರೋರ್ಗು ಆರೈತೆ ಬ್ರೋ, ನೆಂದೇ ಹೋಗ್ಬಿಟ್ಟವ್ರು. ಫಸ್ಟು ನೆಮ್ಮದಿಯಾಗಿ ಗಾಡಿ ಆಫ್ ಮಾಡ್ಬಿಡೋಣ, ಕೂಲ್ ಆಗ್ಬಿಡ್ಲಿ ಕಣಪ್ಪ. ಎಷ್ಟು ಹೀಟ್ ಆಗೈತೆ ಅಂದರೆ ತೊಡೆ ಸುಟ್ಟೋಯ್ತಾಯ್ತು ನನಗೆ. ಅಲ್ಲಿ ನೀರೊಳಗಡೆ ಹೋದಾಗ ಇಂಜಿನ್ ಹೀಟು ಫುಲ್ ನೀರು ಹೊಡಿತಲ್ಲ, ಫುಲ್ ಅವೇ ನಮಗೆ ಬ್ರೋ. Z9 ತಂದ್ಬಿಟ್ಟಿದ್ರೆ ಸೀರಿಯಸ್ ಆಗಿ ಬೆಂಡ್ ಪೈಪಿಂದ ಫುಲ್ಲು ಹೊಗೆ ಕಿತ್ಕೊಬಿಡೋದು, ನೀರು ಟಚ್ ಆಗ್ತಿದ್ದಂಗೆ. ಏನಿದು ಬ್ರೋ, ನನಗೆ ಇಲ್ಲಿಗೆಲ್ಲ ಆರ್ಬಿಟ್ಟೈತೆ. ಇಲ್ಲಿಗೆ ಅದು ಹೆಂಗೆ ಆಡ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾಕಾಗೈತೆ ಮಾತ್ರ. ಇವಾಗ ಫಸ್ಟು ತಿಂಡಿ ತಿನ್ನಬೇಕು, ತಿಂಡಿ ತಿನ್ಬಿಟ್ಟು ಮತ್ತೆ ಬರ್ತೀವಿ. ಗಾಡಿ ಕೂಲ್ ಆದಮೇಲೆ ಮತ್ತೆ ರೌಂಡ್ಸ್ ಹೊಡಿತೀವಿ ಅಲ್ವಾ ಬ್ರೋ? ಬ್ರೋ ಎಕ್ಸಾಸ್ಟ್ ಇರಬೇಕಾಗಿತ್ತು ಬ್ರೋ, ನಂದ್ರಲ್ಲೂ ಹಾಕ್ಸ್ಬೇಕು. ಸಾಕಾಗಿರೋದು ಬ್ರೋ. ಬ್ರೋ ಏನು ಮಾಡೋದ ಗೊತ್ತಾ, ಸ್ಟ್ಯಾಂಡ್ ಹಾಕ್ಬಾರ್ದು ಯಾರೂ, ವೀಲ್ ಸ್ಪಿನ್ ನೋಡ್ದು ಜಾಗ ಮಾಡ್ಬಿಡೋದ, ಕೂತ್ಕೊಬಿಡ್ಬೇಕು ಹಂಗೇನೆ ಗಾಡಿ, ಕುಂತ್ಕೊಳ್ಳೋದು ಆರಾಮಾಗಿ. ಮತ್ತೆ ಬ್ರೋ ಇಷ್ಟು ಜನ ಇದೀವಿ ಬ್ರೋ, ತೆಳ್ಳನ್ ಬನ್ನಿ. ಕೀ ಎತ್ಕೊಂಡ್ರ ಗಾಡಿದು ಬ್ರೋ? ನಿಮ್ಗೆ ಹೇಳಿಲ್ಲ ತಾನೇ ಅವ್ನು ನಿನ್ನ? ತಡೀರಿ ಬನ್ನಿ, ಅದೇನು ಕರ್ಕೊಂಡು ಹೇಳ್ರಿ, ಕರೆಕ್ಟಾಗಿ ಹೇಳಿ ಬ್ರೋ. ಓ ಬ್ರೋ ಅಲ್ಲಿ ಇಳ್ದವ್ರು ನೋಡಿ ಎಷ್ಟೊಂದು ಜನ. ನಾವು ಯಾರು ಯಾವಾಗಲೂ ಇದ್ರಾ ಹುಡುಗಿರು? ನೋಡ್ರಿ ಬ್ರೋ, ಹಂಗೆ ನಿಲ್ಸೋಣ ಅಂತ ಹೇಳಿದ್ದು ನಾನು. ವೀಲ್ ಸ್ಪಿನ್ ಹೊಡೆದ್ಬಿಟ್ಟು ಒಳಗಡೆ ಟೈರ್ ಹಾಕಿ ಆ ಥರ ನಿಲ್ಸ್ಬಿಡ್ಬೋದು. ಹೆಂಗೈತೆ ಬ್ರೋ ಬೀಚು? ಓ ಬ್ರೋ ಗಾಡಿ ಸಿಗಾಕಬಿಟ್ಟೈತೆ. ಅವ್ರು ಅದೇ ಥರನೇ ಮಾಡಿ ನಿಲ್ಸಿದ್ರು ಒಳಗಡೆಗೆ ಟೈರ್ ಹೋಗ್ಸ್ಬಿಟ್ಟು. ಏನು ಸಕ್ಕತ್ತಾಗಿ ಕಾಣ್ತೈತಲ್ವಾ ಮಣ್ಣಾಗಿರೋದು ಟೈರು. ಟೈಲ್ ಟೈಡಿ ಸೆಕ್ಷನಲ್ಲಿ ಒಂಚೂರು ಮಾಡಿಫೈ ಮಾಡಿದ್ದೀನಿ, ಅದು ನಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹೇಳಬೇಕು. ಹಾಂ ಹ್ಞೂ ಬ್ರೋ, ಎಕ್ಸಾಸ್ಟ್ ಇದ್ದೀರಿ ಹೆಂಗಿರೋದು ಮಜಾ ಅಂದರೆ. ಕ್ರಿಕೆಟ್ ಆಡ್ತವ್ರೆ. ಅಯ್ಯೋ ಏನಿದು ಫೀಲ್ಡರ್ಸು ಜೀವ ಲೆಕ್ಕಿಸದೆ ಆಟ ಆಡ್ತವ್ರೆ. ಕ್ರಿಕೆಟ್ ಆಡ್ತವ್ರೆ ಬಾಯ್ಸ್ ಫುಲ್ಲು. ಅಯ್ಯೋ ಒಂದು 10-12 ಜನ ಅವರೇ. ಇಲ್ಲಿ ಗರ್ಲ್ಸು ಇದ್ದಾರೆ ಬ್ರೋ. ಇವ್ರು ಯಾರೋ ರಿಡ್ಸ್ ತಗೊಂಡೋಗ್ಬಿಟ್ಟು ಅಲ್ಲೋಡ್ರಿ ನಾಯಿನೂ ಕರ್ಕೊಂಡೋಗ್ಬಿಟ್ಟವ್ರೆ. ಹಿಂಗೆ ಹೋಗೋದಾ? ಅಲ್ಲಿ ಹೋಗಲ್ಲ ಅನ್ಸುತ್ತೆ, ಅಷ್ಟೇ ಅನ್ಸುತ್ತೆ. ತಡೀರಿ. ಇದಾಲೇ ಮೋಡ್ ಚೇಂಜ್ ಆಗೈತಪ್ಪ ಗಾಡಿದು. ಹಂಗಿಂದ ಹೋಗ್ಬೋದು, ಇಲ್ಲೇ ಹೋಗೋದಾ? ಹೆಂಗೆ ಸಿಗುತ್ತೆ? ಎಲ್ಲ ಕಡೆ ಹೋಗ್ತಾ ಇರೋದು ಇವಾಗ ಬ್ರೋ. ಡೀಪ್ ಐತೆ ಅನ್ಸುತ್ತೆ ಬ್ರೋ, ಗೊತ್ತಾಗಲ್ಲ. ಡೀಪ್ ಇದ್ಬಿಟ್ರೆ ನಾವು ಬೇಕಾದ್ರೆ ಅದ್ರ ಮೇಲೆ ಹಚ್ಬಿಡೋಣ ಅಂತ ಪ್ಲ್ಯಾನ್ ಆಗ್ತಾ ಇದೀವಿ. ಇವರೆಲ್ಲ ಬೇಡ ಅಂತವ್ರೆ ಬ್ರೋ. ಅಲ್ಲಿ ಅಲೆ ಬಂದಾಗ ಬರ್ತಿತ್ತಲ್ಲ ಅಷ್ಟು ಬರುತ್ತೆ ಬ್ರೋ ನೀರು. ಅಂದರೆ ಅಲ್ಲಿ ಮುಂದೆ ಹೋಗ್ತಾ ಎಷ್ಟೈತೆ ಗೊತ್ತಿಲ್ಲ. ಒಬ್ರು ನಡ್ಕೊಂಡು ಹೋದ್ರೆ ಐಡಿಯಾ ಹಾಕೊಂಬಿಡ್ಬೋದು. ತಡೀರಿ ನಾನೇ ನಡೆದು ನೋಡ್ಬಿಡೋಣ ಹಂಗಾರೆ. ಟೆಸ್ಟಿಂಗ್ ಮಾಡೋಣ. ನೋಡಿ ಇಷ್ಟೇ ಉದ್ದ ಬ್ರೋ. ಇಲ್ಲೊಂಚೂರು ಆಳ ಇದೆ, ಇಲ್ಲೊಂಚೂರು ಆಳ ಐತೆ ಬ್ರೋ. ಅಲ್ಲಿ ಕಲ್ಲು ಬಂಡೆ ಬ್ರೋ. ಅಲ್ಲಿ ಮುಂದೆ ಹೋದರೆ ಬಂದ್ಬಿಡುತ್ತೆ, ಮಂಡಿವರೆಗೂ ಬಂದ್ಬಿಡುತ್ತೆ. ಬೇಡ. ಸೇಮ್ ಬ್ರೋ, ಅಲ್ಲೂ ಅಷ್ಟೇ ಐತೆ, ಸರಿಯಾಗೈತಲ್ಲಿ. ಬೇಡ ಬ್ರೋ. ಇಲ್ಲಿ ನೋಡ್ರಿ ಎಕ್ಸಾಸ್ಟು ಬೆಂಡ್ ಪೈಪ್ಗೆ ಉಪ್ಪು ನೀರು ಹೊಡೆದಿರೋದು, ಕಲರ್ ಚೇಂಜ್ ಆಗ್ಬಿಟ್ಟೈತೆ. ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಬೇಡ ಅಂತ ಹೋಗೇ ಬಿಡ್ತಿದ್ವಿ. ಇಲ್ಲಾಂದರೆ ಬೇಡ ಬ್ರೋ. ಹೆವಿ ಪಕ್ಕ ಅರ್ಧ ಇಂಜಿನ್ವರೆಗೂ ನೀರು ಬರುತ್ತೆ, ಇಲ್ಲಿವರೆಗೂ ನೀರು ಬರುತ್ತೆ ಬ್ರೋ ಅಲ್ಲಿಗೆ. ಅದಕ್ಕಲ್ಲ ಬ್ರೋ, ಅಲ್ಲಿ ಹೋದ್ಮೇಲೆ ಫುಲ್ ಡೀಪ್ ಐತೆ. ಹಿಂಗೆ ಒಂಥರ ಹರಿತೈತೆ ನೋಡ್ರಿ. ಒಂದು ಸೈಡ್ ಅಲ್ಲಿ ಹೆವಿ ಹರಿತೈತೆ, ಅಲ್ಲಿ ಫುಲ್ಲು ಡೀಪ್ ಆಗೈತೆ. ಹಿಂಗೆ ಇಲ್ಲೇನು ಇಲ್ಲ, ಇಲ್ಲಿ ಕಾಣ್ತೈತೆ. ನಾನು ಅದಕ್ಕೆ ನಾನು ಹೋಗೋಣ ಅನ್ಕೊಂಡಿದ್ದು ಬ್ರೋ. ಇಲ್ಲೇ ಕಲ್ ಮೇಲೆ ಹಚ್ಬೋದಲ್ಲ ಬ್ರೋ ಫೋಟೋಗೆ. ಬ್ರೋ ನೀವು ತೆಗೀರಿ, ನಿಮ್ಮದು ಎಲ್ಲರೂ ಒಂದು ಕಡೆ ಹಾಕೋದಾ? ಇಲ್ಲೇ ಹಾಕ್ಬಿಡೋದಾ? ಇಲ್ಲಿ ಕಲ್ ಮೇಲೆಲ್ಲ? ಹಾಂ
ಬ್ರೋ ನಿಮ್ಗೆ ಆಡ್ತಾ ಐತೆ ಹೆಲ್ಮೆಟ್ ವರ್ಗು ಹೊಡಿತು ನಿಮ್ಗೇನೆ. ಕುಂತ್ಕಂತಲ್ವಾ ಸಾಕಲ್ವಾ? ಕ್ರೇಜಿ ಬ್ರದರ್ ಬ್ಯಾಲೆನ್ಸಿಂಗ್. ಓಯ್ಯೋ ಬಿತ್ತು ಗಾಡಿ. ತಡೀರಿ ಒಂದು ಬಿದ್ದಿರೋ ತೋರ್ಸೋಣ. ಅಯ್ಯಪ್ಪ ನಾನು ಸ್ಟ್ಯಾಂಡೇ ಹಾಕಿಲ್ಲ ಬ್ರೋ, ಹಂಗೆ ನಿಲ್ಸಿದ್ದೆ ಬ್ಯಾಲೆನ್ಸ್ ಮಾಡಿ. ಇವಾಗ ಫೋಟೋಸು ವೀಡಿಯೋಸು ಅಲ್ಲೋಡ್ರಿ. ಅಯ್ಯೋ ಏನು ಚಿಕ್ಕ ಮಗು ದೊಡ್ಡ ಮಗು. ಕ್ಯಾಮ್ರಾ ಆನ್ ಆಗಿದ್ಯಾ? ವರ್ಕ್ ಅಲ್ಲಿ ಬಿದ್ದಿದ್ದಾಗಿಲ್ಲ, ಇಲ್ಲಿ ಜೇಬಲ್ಲಿ ಇಟ್ಕೊಂಡೋದಲ್ಲ ಅದೇ ಆನ್ ಆಗ್ಬಿಟ್ಟೈತೆ. ವರ್ಕ್ ಐತೆ ನೋಡ್ರಿ, ಫುಲ್ ಚಿತಲ್ ಪಾತಲ್ ಸೀನ್ಸ್ ಆಗಿದೆ. ಇಲ್ಲಿ ನೋಡ್ರಿ ಗತಿ ಹೆಂಗಿದೆ ಕ್ಯಾಮ್ರಾದು, ಆನ್ ಆಗೈತೆ, ವರ್ಕ್ ಆಗ್ತಿದೆ. ಅಲ್ಲಿ ನೋಡ್ರಿ ಹೆಲ್ಮೆಟ್ ಫುಲ್ ನೆಂದೋಗೈತೆ, ಫುಲ್ ಒಳಗಡೆ ಫುಲ್ ನೆಂದೋಗೈತೆ. ಅವ್ರು ಸರಿಯಾಗಿ ಬಿದ್ದರೆ ಮಾತ್ರ ಸರಿಯಾಗಿ ಬೀಳ್ತಾರೆ. ವಾಟ್ ಈಸ್ ಹ್ಯಾಪನಿಂಗ್ ಅಂದರೆ ಈ ಥರ ಹ್ಯಾಪನಿಂಗು. ಇವಾಗ ನೀರಲ್ಲಿ ತೊಳಿಬೇಕಿದ್ದನ್ನ. ಅಯ್ಯೋ ಏ ಬ್ರೋ ನೀರು ಹಾಕೊಳ್ಳಿ ಫಸ್ಟು. ತಡೀರಿ, ಫಸ್ಟ್ ಕ್ಯಾಮ್ರಾ ಆಮೇಲೆ ಮೌಂಟು ಇದೆಲ್ಲ. ಅಯ್ಯೋ ಇಲ್ಲಿ ಹೋಗ್ಬಿಟ್ಟೈತಿ, ಇಲ್ಲಿ ಹಾಕ್ಲೇಬೇಕು ನೀರು ಒಂಚೂರು. ಹಿಂಗಾಕ್ರಿ ರನ್ನಿಂಗ್ ಶಾಟ್ಸ್ ಎಲ್ಲ ಬೇಕಾದ್ರೆ ಇದರಲ್ಲೇ ತೆಗೋಣ. ಬೈಕಲ್ಲಿ ಆನ್ ಆಗೈತಿ ನಾ ಕ್ಯಾಮ್ರಾ. ಹಾಂ ಇವಾಗ ಮಾಡೋಣ. ಓಂ ಶುಕ್ಲಾಂ ವರದಂ ಯಾವನಿಗೆ ಗೊತ್ತು? ಬ್ಯಾಕ್ ಡೋರ್ ಓಪನ್ ಮಾಡಿದ್ರೆ ವಾಟರ್ ಪ್ರೂಫ್ ಇಲ್ಲ. ಅದೇ ಬ್ಯಾಟ್ರಿದು ಇಲ್ಲ ಇದ್ರದ್ದು ಸೈಡ್ ಪಿನ್ ಸಿ ಪಿನ್ ಅದು. ಅದೇ ಅದಕ್ಕೆ ಬೀಳ್ಬೋದು. ಹಿಂಗೆ ನೀರು ಅದಕ್ಕೆ ಹಿಂಗೆ ನೀರು ಹಾಕಿದ್ವಿ. ಓಕೆ ಓಕೆ ಅಲ್ಲಿ ಕ್ಲೋಸ್ ಮಾಡಕ್ ಆಗ್ತಿರ್ಲಿಲ್ಲ, ಇಲ್ಲಿ ಮಣ್ಣೋಗ್ಬಿಟ್ಟಿತ್ತು ಅದಕ್ಕೆ. ಇತ್ತೆಗೆ ಅಷ್ಟೇ ಕೇಸ್ ಮೇಲ್ಗಡೆ ಅದೇ ಅದು ತೆಗಿಬೇಕು ಅಂದ್ರೆ ಕ್ಲೋಸ್ ಮಾಡಬೇಕಿತ್ತು. ಯಾವುದು ಹೆಲ್ಮೆಟ್ ಏನಾಗಿದೆ? ಹೆಲ್ಮೆಟ್ ಫುಲ್ ಎಂದೋಗೈತೆ, ಮಣ್ಣಾಗ್ಬಿಟ್ಟೈತೆ. ಬ್ರೋ ನೀರಲ್ಲಿ ತೊಳೆದ್ಬಿಟ್ಟು ಇಲ್ಲೇ ಬಿಸಿಲಲ್ಲಿ ಒಣಗಾಕ್ಬಿಡ್ತೀನಿ. ಈ ನೀರಲ್ಲ ಅದಕ್ಕೆ ಓಡಕ್ ತಾಮರ್ಲಿಲ್ವ ನಾನು. ಈ ನೀರಲ್ಲ ಅದಕ್ಕೆ ಓಡಕ್ ತಾಮರ್ಲಿಲ್ವ ನಾನು. DJ ಅವರು ಬ್ರೋ ನನಗೆ ಫ್ರೀಯಾಗಿ 6 ಕೊಡಬೇಕು ಹೇಳ್ಬೇಕು ಅಂತಂದ್ರೆ. ಇಷ್ಟೊಂದೆಲ್ಲ ಪ್ರಮೋಷನ್ ಫೀಚರ್ಸ್ ಬಗ್ಗೆ ಎಲ್ಲ ವರ್ಕ್ ಆಗ್ತಿದ್ಯಾ? ಹಾಂ ಒಂದೊಂದು ತೊಳೆದ. ಇನ್ನೊಂದು ಇದು ಆಫ್ ಮಾಡ್ತೀನಿ. ಇದು ಯಾವ ಸ್ಲಾಟ್ ಇನ್ನೇನು ಬ್ಯಾಟ್ರಿ ಸ್ಲಾಟ್ ಎಲ್ಲ ತೆಗಿಯೋಕ್ಕೆ ಹೋಗಲ್ಲಪ್ಪ. ಇಲ್ಲಿ ಫುಲ್ ಡ್ರೈ ಆದ್ಮೇಲೆ ತೆಗೆದ್ರೆ ಆಗ್ತದೆ. ಅದ್ರೊಳಗಡೆ ಎಲ್ಲ ನೀರು ಹೋಗೋಕೆ ಚಾನ್ಸೇ ಇಲ್ಲ ಇದು. ಬ್ರೋ ಇನ್ನೂ 2 ನೀರಿನ ಬಾಟ್ಲು. ಬ್ರೋ ನೀರಿನ ಬಾಟ್ಲು ತಂದ್ಬಿಡ್ರಿ ಹಂಗಾರೆ ಹೋಗಿ. ಬ್ರೋ ನೀರಿನ ಬಾಟ್ಲು ತಗೊಂಡ್ಬಿಡ್ರಿ. ಇನ್ನೊಂದು 3-4 ತಗೊಂಡ್ಬಿಡ್ರಿ ಹಂಗಾರೆ. ಕಾಲಿನಾ ಮೇಲ್ಮೆಟ್ಟು ಇದ್ರ ಮೇಲೆ ಐದ್ನೈತಾ? ಮೂರು ಹೆಲ್ಮೆಟ್ ಇಲ್ಲ ಬಿದ್ದಿದೆ. ಒಳಗಡೆ ನೀರು ಹೋಗಿಲ್ವಾ? ಹೋಗಿದೆ ಇಲ್ಲ ಅಷ್ಟೊಂದು ಹೋಗಿಲ್ಲ ನಿಮ್ದು. ಈ ಕಡೆ ಸೈಡ್ ಬಿತ್ತು. ಏನು ಹಿಂಗೆ ಆಗ್ತೈತೆ ಹಂಗೇನ ಅದು? ಇಲ್ಲ ಪ್ರೆಷರ್ ಬಿತ್ತು. ಇಲ್ಲ ಹೋಗಿದೆ ಪ್ರೆಷರ್ ಫುಲ್ ಲೂಸ್ ಆಗೈತೆ. ಇಲ್ಲ ಮಣ್ಣು ಕುತ್ಕೊಂಡಿದೆ ನೋಡಿ ಇಲ್ಲಿ. ಫುಲ್ ನೋಡ್ರಿ, ನಾವು ಬೈಕ್ನ 2 ಬೈಕ್ ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಅಲ್ಟೋಸ್ 2 ಬೈಕ್ ಇಲ್ಲಿ ನಿಲ್ಸ್ಬಿಟ್ಟು ಅದ್ರ ಮೇಲೆ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಆಟಗಳು ಆಡಕ್ ಹೋಗಿದೀವಿ ನಾವು, ನೀರೆಲ್ಲ ದಾಟ್ಸ್ಕೊಂಡು. ಈ ತರ ಸೀನ್ ಆಗಿರೋದು. ಒಳ್ಳೆ ಹುಡುಗ ಹೆಲ್ಮೆಟೇ ತಗೊಂಡೋಗಿದ್ದೆ. 2 ಲೀಟ್ರದು ಕೋಲ್ಡ್ ತಗೊಳ್ಳಿ, ಒಂದು ಕುಡಿಯೋಕ್ಕೆ ಜಾಸ್ತಿ ಕೋಲ್ಡ್ ಇರಲ್ಲ. ಕೋಲ್ಡ್ ತಗೊಳ್ರಿ, ಇನ್ನು ಮಿಕ್ಕಿ ಬಾಂಬ್ ತಗೊಳ್ಳಿ. ಇನ್ನೂ ತೊಳಿಬೇಕು ನಾನು ನೋಡ್ರಿ. ಇನ್ನ ಜೋಬಲ್ಲಿ ಇನ್ನೊಂದು ನನ್ನ ಮೌಂಟೆ ಮುರಿದೋಯ್ತು. ಇವಾಗ ನನ್ನ ಹತ್ರ ಇದೆ ಮೌಂಟೆ ಮುರಿದೋಯ್ತು. ಎಕ್ಸ್ಟ್ರಾ ಆಯ್ತಾ? ಎಕ್ಸ್ಟ್ರಾ ನಾನೇನು ಯೂಸ್ ಮಾಡ್ತಿಲ್ಲ. ಇವರು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ. ಇದಕ್ಕೆ ನಾನು ಸಾಕ್ಷಿ. ಹೆಂಗೆ ಅಂದ್ರೆ ನೀನೇನ್ ಬೀಳ್ತೈತೆ ಅಂತ ಏನ್ ಬೀಳ್ತೈತೆ ಏನು ಗೊತ್ತಾಯ್ತು. 2 ನಿಮಿಷ ನಾನು ನೋಡ್ತಾ ಇದ್ದೀನಿ. ಈ ನೀರ್ ಲೆವೆಲ್ ಬಂದಿದೆ, ಪಕ್ಕ ಹೋಗುತ್ತೆ ಒಳಗಡೆ ಅಂತ ತನ್ನಷ್ಟರಲ್ಲಿ ಹಂಗೆ ಆಯ್ತು. ಇಲ್ಲ ಗೊತ್ತೇ ಆಗಲ್ಲ. ಹೆಲ್ಮೆಟ್ ಈ ಗಾಡಿ ಗೊತ್ತೇ ಆಗಲ್ಲ. ನೀರ್ ಜಾಸ್ತಿ ಆಗೋದು ಗೊತ್ತೇ ಆಗಲ್ಲ. ಸೆಕೆಂಡ್ಸ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ.
ಹಿಂಗ್ ಬಿದ್ದಿತ್ತು ಇದು ವಾಟರ್ ಪ್ರೂಫ್ ಅನ್ಸುತ್ತಲ್ವಾ ಇದು ಹೆಲ್ಮೆಟ್ ಮೇಲೆ ಗಾಡಿ ಬಿದ್ದಿದ್ದು. EJ ಅವರು ಪೇ ಮಾಡಬೇಕು 6 ಕೊಟ್ಬಿಡ್ಲಿ ಸಾಕು. ಟ್ಯಾಗ್ ಮಾಡಿ ಕಾರ್ಬನ್ ಫೈಬರ್ ಒಂಥರ ಚೆನ್ನಾಗಿ ಕಾಣಿಸ್ತದೆ ಸ್ಕ್ರಾಚ್ ಆದ್ರೆ. ಎಲ್ಲ ಇವಾಗ ಬಿಡ್ತಾ ಇದ್ದೀವಿ ವಾಪಸ್ ರೂಮ್ ಕಡೆಗೆ. ಈಗ ಸನ್ಸೆಟ್ಟು ಫೋಟೋ ವೀಡಿಯೋ ಎಲ್ಲ ರೌಂಡ್ಸ್ ಎಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡವ್ರು ಇವರು.